ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿದ್ದರಾಮಯ್ಯ ಮೇಲೆ ಮುನಿಸಿಕೊಂಡ್ರ ಅಹಿಂದ ಶಾಸಕರು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಚ್.ಸಿ. ಮಹದೇವಪ್ಪಗೆ ಬೇಸರ ಆಗಿದೆ. ಬೇಸರದಲ್ಲೇ ಬೆಳ್ಳಂಬೆಳಗ್ಗೆ ದೆಹಲಿಗೆ ತೆರಳಿದ್ದಾರೆ ಎಚ್.ಸಿ. ಮಹದೇವಪ್ಪ. ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರು ಮುನಿಸಿಕೊಂಡ್ರ. ಹಾಗಾದರೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಎಚ್.ಸಿ. ಮಹದೇವಪ್ಪ ಅವರು ಬೇಸರಗೊಂಡಿದ್ದಾರೆ. ಬೇಸರದಲ್ಲೇ ಈಗ ಬೆಳ್ಳಂಬೆಳಗ್ಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಎಚ್.ಸಿ. ಮಹದೇವಪ್ಪ. ತನ್ನ ಹೆಸರನ್ನ ಸಿದ್ದರಾಮಯ್ಯ ಬಲವಾಗಿ ಶಿಫಾರಸು ಮಾಡಬೇಕಾಗಿತ್ತು. ಅಹಿಂದ ಶಾಸಕರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದಾತ್ತು. ಸಿದ್ದರಾಮಯ್ಯ ಮೇಲೆ ಅಹಿಂದ ಶಾಸಕರು ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ತಮಗೆ ಸಚಿವ ಸ್ಥಾನ ಕೊಡಿಸ್ತಾರೆ ಅಂತ ಶಾಸಕರು ನಂಬಿದ್ರು. ಬೇಸರಗೊಂಡು ಹೈಕಮಾಂಡ್ ಭೇಟಿಗೆ ಮಹದೇವಪ್ಪ ತೆರಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಭೇಟಿ ಮಾಡಲಿದ್ದಾರೆ ಮಹದೇವಪ್ಪ. ಇರೋ ಒಂದು ಸ್ಥಾನಕ್ಕೆ ಬೇಡಿಕೆ ಇಡಲಿದ್ದಾರೆ ಮಹದೇವಪ್ಪ. ಸಿದ್ದರಾಮಯ್ಯ ಮೇಲೆ ಈಗ ಅಹಿಂದ ಶಾಸಕರು ಮುನಿಸಿಕೊಂಡ್ರ ಅನ್ನೋದು ಅಂದರೆ ಎಲ್ಲರೂ ಅಲ್ಲ. ಈಗ ನಾವು ಸಂಪುಟ ಪಟ್ಟಿಯನ್ನು ತೆಗೆದು ನೋಡಿದರೆ ಅಥವಾ ಸಂಪುಟದಲ್ಲಿರುವಂಥ ಸಚಿವರು ಯಾರ್ಯಾರು ಅಂತ ನೋಡಿದರೆ ಅಲ್ಲಿ ಅಹಿಂದ ಶಾಸಕರೇ ಭಾಳ ಜನ ಇದ್ದಾರೆ. ಸ್ಟ್ರಾಂಗ್ ಆಗಿದೆ. ಕೆಲವರಿಗೆ ಹಿರಿಯರಿಗೆ ಎಲ್ಲ ಒಂಥರ ಮುನಿಸಾಗಿದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಜೊತೆಗೆ ಎಚ್.ಸಿ. ಮಹದೇವಪ್ಪನವರು ಹಿರಿಯರು, ಸಿದ್ದರಾಮಯ್ಯನವರ ಪರಮಾಪ್ತರು. ಅವರಿಗೆ ಈ ಬಾರಿ ಅವಕಾಶ ಸಿಕ್ಕೇ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ನೋಡಿದರೆ ಅವಕಾಶ ಸಿಗಲಿಲ್ಲ ಅವರಿಗೆ. ಈ ಪೊನ್ನಣ್ಣ ಅವ್ರ ಹೆಸರೆಲ್ಲ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು. ಯಾವಾಗಲೂ ಹಿಂದೆ ಮುಂದೆ ಓಡಾಡ್ಕೊಂಡಿದ್ರು ಸಿದ್ದರಾಮಯ್ಯನವ್ರ ಜೊತೆಗೆ. ಅವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ. ಬೇರೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಅವರಿಗೆ. ಬಟ್ ಎಚ್.ಸಿ. ಮಹದೇವಪ್ಪನವ್ರ ಹೆಸರಿದೆಯಲ್ಲ ಭಾಳ ಮುನ್ನೆಲೆಯಲ್ಲಿತ್ತು. ಅದು ಸಹಜವಾಗಿ ಅವರಿಗೆ ಬೇಸರ ತರಿಸಿರುತ್ತೆ. ಸಿದ್ದರಾಮಯ್ಯನವರು ಹೌದು ಬಲವಾಗಿ ಇನ್ನೂ ಸ್ವಲ್ಪ ನನ್ನ ಹೆಸರನ್ನು ಶಿಫಾರಸು ಮಾಡಿದರೆ ಇದೆಲ್ಲ ಆಗ್ತಾ ಇತ್ತು, ನನ್ನ ಹೆಸರು ಬರ್ತಾ ಇತ್ತು. ನೋಡಿದರೆ ನನ್ನ ಹೆಸರು ಬಂದಿಲ್ಲ. ಈಗ ತಮ್ಮ ಆಪ್ತರ ಬಳಿ ಎಲ್ಲ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿರ್ತಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಸಿದ್ದರಾಮಯ್ಯನವರು ಒಂದು ಕಡೆ ಈಗ ಎಷ್ಟೇ ಈಗ ನೋಡಿ ಬೇರೆ ಅಂದರೆ ಶಿವಣ್ಣನವರ ಹೆಸರನ್ನು ಕೂಡ ಅವರು ಹೇಳಿದರು. ಬ್ಯಾಡಗಿ ಶಾಸಕ ಶಿವಣ್ಣನವರ ಹೆಸರು ಕೂಡ ಹೇಳಿದರು. ಬಟ್ ಅವರನ್ನು ಕೂಡ ಹೈಕಮಾಂಡ್ ಪರಿಗಣಿಸಿಲ್ಲ. ಕೆಲವೊಂದಿಷ್ಟು ಜನ ಹೆಸರುಗಳನ್ನು ಪರಿಗಣಿಸಿದ್ದಾರೆ, ಇನ್ನೂ ಕೆಲವೊಂದಿಷ್ಟು ಜನ ಕಡೆಗಣಿಸಿದ್ದಾರೆ. ಆ ಕಡೆಗಣಿಸಿದವರೆಲ್ಲ ಸಹಜವಾಗಿ ಈಗ ಅಸಮಾಧಾನವನ್ನು ಹೊಂದಿದ್ದಾರೆ. ಕಳೆದ ಬಾರಿ ಸಚಿವ ಆಗಿದ್ದರು ಎಚ್.ಸಿ. ಮಹದೇವಪ್ಪನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ಏನು ಯಾವ ರೀತಿಯಾಗಿ ಬೇಸರಗೊಂಡಿದ್ದಾರೆ ಎಚ್.ಸಿ. ಮಹದೇವಪ್ಪ, ಅದು ಕೂಡ ಸಿದ್ದರಾಮಯ್ಯನವ್ರ ಮೇಲಂತೆ? ಖಂಡಿತವಾಗಿಯೂ ರಾಮ್, ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಅವರು 2ನೇ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಸಹ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಆಶೆ ಮತ್ತು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಸಚಿವ ಸ್ಥಾನ ಎಚ್.ಸಿ. ಮಹದೇವಪ್ಪರಿಗೆ ಕೈ ತಪ್ಪಿರೋ ಹಿನ್ನೆಲೆಯಲ್ಲಿ ಇದೀಗ ಅಸಮಾಧಾನಗೊಂಡಿರುವಂತದ್ದು. ಅದರ ಜೊತೆಗೂ ಸಹ ಅಹಿಂದ ವರ್ಗದ ಶಾಸಕರೇನಿದ್ದಾರೆ ಅವ್ರಿಗೆಲ್ರಿಗೂ ಸಹ ಸಿಎಂ ಸಿದ್ದರಾಮಯ್ಯನವರು ನ್ಯಾಯವನ್ನು ಕೊಡಿಸ್ತಾರೆ ಮತ್ತು ಅವರಿಗೆ ಸಚಿವ ಸ್ಥಾನಗಳು ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವೆಲ್ಲರೂ ಇದ್ವಿ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ವರ್ಗಕ್ಕೆ ಸರಿಯಾದಂತ ನ್ಯಾಯವನ್ನು ಕೊಡಿಸಿಲ್ಲ. ಕೇವಲ 7 ಶಾಸಕರುಗಳಿಗೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿರುವಂತದ್ದು ಮತ್ತು ಹೊಸಬರಿಗೆ ಯಾರಿಗೂ ಸಹ ಈ ಬಾರಿ ಅವಕಾಶ ಸಿಗದಿರುವಂತದ್ದು ನಮಗೆ ಸಾಕಷ್ಟು ನೋವನ್ನ ತಂದಿದೆ ಅನ್ನೋ ಒಂದು ಅಳಲನ್ನ ಇದೀಗ ಎಚ್.ಸಿ. ಮಹದೇವಪ್ಪನವರು ಹೇಳ್ಕೊತಾ ಇರುವಂತದ್ದು. ಆ ನಿಟ್ಟಿನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಈಗಾಗಲೇ ಎಚ್.ಸಿ. ಮಹದೇವಪ್ಪ ಅವರು ತೆರಳಿರುವಂತದ್ದು. ಎಐಸಿಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಎಚ್.ಸಿ. ಮಹದೇವಪ್ಪ ಮುಂದಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ತಮ್ಮ ಕೈಲಿ ಆದಷ್ಟರ ಮಟ್ಟಿಗೆ ಅವರು ಅವರ ಬೆಂಬಲಿಗರಿಗೆ ಮತ್ತು ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಸಹ ಮಾಡಿರುವಂತದ್ದು. ಪಟ್ಟಣ ಸಹ ಹಿಡಿದುಕೊಂಡು ಸಾಕಷ್ಟು ಪ್ರಯತ್ನವನ್ನು ಸಹ ಮಾಡಿರುವಂತದ್ದು. ಆ ನಿಟ್ಟಿನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರ ಕೆಲ ಆಪ್ತರಿಗೆ ಸಚಿವ ಸ್ಥಾನ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯನವರು ಸಹ ಅಸಮಾಧಾನಗೊಂಡು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಸಹ ಅವರು ಗೈರಾಗಿದ್ರು. ಆದ್ರೆ ಈಗ ಅಹಿಂದ ವರ್ಗದ ಶಾಸಕರುಗಳೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅಸಮಾಧಾನಗೊಂಡು ದೆಹಲಿ ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಮುಂದಾಗ್ತಾ ಇರುವಂತದ್ದು ನಿಜಕ್ಕೂ ಕುತೂಹಲಕಾರಿ ಘಟನೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.